ಹೆಲೋ ಗೈಸ್, ವೆಲ್ಕಮ್ ಟು ಸ್ಟಡಿ ವಿತ್ ಮುಖ ಚಾನಲ್ಗೆ. ಇವತ್ತು ನಾವು ಮಾಡ್ತಿರೋ ಟಾಪಿಕ್ ಏನಂದರೆ ಅನಾಟಮಿ ಸಬ್ಜೆಕ್ಟಲ್ಲಿ ಸೆರೆಬ್ರಮ್ ಅನ್ನೋ ಟಾಪಿಕ್ ಮಾಡ್ತಾ ಇದ್ದೀವಿ. ಇದು ಬರೋದು ನ್ಯೂರೋ ಅನಾಟಮಿಲಿ. ಅವರು ಒಂದು ಕ್ವಶನ್ ಕೇಳ್ತಾರೆ ಗೈಸ್, ಡಿಸ್ಕ್ರೈಬ್ ದಿ ಸಲ್ಕೈ ಆ್ಯಂಡ್ ಜೈರಿ ಆಫ್ ಸುಪೀರಿಯರ್ ಲ್ಯಾಟರಲ್ ಸರ್ಫೇಸ್ ಆಫ್ ದಿ ಬ್ರೈನ್. ಅಥವಾ ಅವರು 5 ಮಾರ್ಕು ಕೇಳ್ಬೋದು ಅಥವಾ 10 ಮಾರ್ಕಿಗೂ ಕೇಳ್ಬೋದು ಗೈಸ್. ಈ ಕ್ವಶನು 10 ಮಾರ್ಕಿಗೆ ಆಲ್ಮೋಸ್ಟ್ ಈ ಕ್ವಶನ್ ಕೇಳ್ತಾರೆ. ಬನ್ನಿ ಈ ಕ್ವಶನ್ ಮೇಲೆ ಡಿಸ್ಕಷನ್ ಮಾಡೋಣ. ಸೆರೆಬ್ರಮ್, ವಾಟ್ ಈಸ್ ಸೆರೆಬ್ರಮ್? ದ ಸೆರೆಬ್ರಮ್ ಈಸ್ ದಿ ಅಪ್ಪರ್ ಮೋಸ್ಟ್ ರೀಜನ್ ಆಫ್ ದಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಸೆರೆಬ್ರಮ್ ಅಂದರೆ ದ ಸೆರೆಬ್ರಮ್ ಈಸ್ ದಿ ಅಪ್ಪರ್ ಮೋಸ್ಟ್ ರೀಜನ್ ಆಫ್ ದಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಬರುತ್ತೆ. ಆಮೇಲೆ ದೇರ್ ಆರ್ 3 ಸಬ್ ಡಿವಿಷನ್ಸ್ ಆಫ್ ಸೆರೆಬ್ರಲ್ ಹೆಮಿಸ್ಫಿಯರ್. ಇದರಲ್ಲಿ ಸಬ್ ಡಿವಿಷನ್ಸ್ ಬರುತ್ತೆ ಗೈಸ್. ದ ಲ್ಯಾಟ್ರಲ್ ನಾನು ಅದು ಮುಂದೆ ಹೇಳ್ತೀನಿ ನಿಮಗೆ. ಲ್ಯಾಟ್ರಲ್ ಸರ್ಕಸ್ ಅಂದರೆ ಏನು, ಸೆಂಟ್ರಲ್ ಸರ್ಕಸ್ ಅಂದರೆ ಏನು, ಮತ್ತು ಪೆರೆಟೋ ಆಸಿಬಿಟಲ್ ಸರ್ಕಸ್ ಅಂದರೆ ಏನು ಅಂತ ನಾವು ಮುಂದೆ ನಿಮಗೆ ಡಿಸ್ಕಷನ್ ಮಾಡೋಣ. ಅದೇ 3 ಸಬ್ಜೆಕ್ಟ್ ಡಿವಿಷನ್ಸ್ ಆರ್ ದ ಲ್ಯಾಟ್ರಲ್ ಸರ್ಕಸ್, ದ ಸೆಂಟ್ರಲ್ ಸರ್ಕಸ್ ಮತ್ತು ಪೆರೆಟೋ ಆಸಿಬಿಟಲ್ ಸರ್ಕಸ್ ಅಂತ ಬರುತ್ತೆ. ಈಗ ಜಸ್ಟ್ ಫಾರ್ ಈ ಬ್ರೈನ್ದು ಲೋಬ್ಸ್ನ ತಿಳ್ಕೊಳ್ಳೋಕ್ಕೋಸ್ಕರ ಈ ಡಯಾಗ್ರಾಮ್ನ ನಾನು ಮಾಡಿದ್ದೀನಿ. ನಿಮಗಿದು ಹೆಲ್ಪ್ ಆಗ್ಬೋದು. ಸಬ್ ಡಿವಿಷನ್ಸ್ ಆಫ್ ದಿ ಸೆರೆಬ್ರಮ್ ನೋಡಿ. ಇದು ಬ್ರೈನ್, ದಿಸ್ ಈಸ್ ದಿ ಮೆನೆಂಜಸ್ ಆಗಿರುತ್ತೆ, ಮೆನೆಂಜಲ್ ಲೇಯರ್ ಆಗಿರುತ್ತೆ. ಇದಕ್ಕೆ ಫ್ರಂಟಲ್ ಲೋಬ್ ಅಂತೀವಿ. ಲೈಕ್ ಬ್ರೈನ್ದು ಫ್ರಂಟ್ ಆಗಿರುತ್ತೆ, ಅದಕ್ಕೆ ಫ್ರಂಟಲ್ ಲೋಬ್ ಅಂತೀವಿ. ನೆಕ್ಸ್ಟ್ ಆ ಕಡೆ ಬ್ರೈನ್ ಬಿಹೈಂಡ್ ದಿ ಫ್ರಂಟಲ್ ಲೋಬ್ ಈಸ್ ಪೆರೆಟಲ್ ಲೋಬ್ ಅಂತೀವಿ. ಮತ್ತು ಇದು ಪೆರೆಟೋ ಆಸಿಬಿಟಲ್ ಸರ್ಕಸ್ ಅಂತೀವಿ. ಇದು ಆಸಿಪಿಟಲ್ ಲೋಬ್ ಅಂತೀವಿ ಗೈಸ್. ಮತ್ತು ಇದು ಟೆಂಪೊರಲ್ ಲೋಬ್ ಅಂತೀವಿ. ಫ್ರಂಟಲ್ ಲೋಬ್, ಪೆರೆಟಲ್ ಲೋಬ್ ಮತ್ತು ಆಸಿಪಿಟಲ್ ಲೋಬ್, ಟೆಂಪೊರಲ್ ಲೋಬ್ ಅಂತ ಬರುತ್ತೆ. ಮತ್ತು ಈ ಮಧ್ಯದಲ್ಲಿ ಒಂದು ಏನಿದೆಯಲ್ಲ, ಫ್ರಂಟಲ್ ಲೋಬ್ ಮತ್ತು ಪೆರೆಟಲ್ ಲೋಬ್ ಮಧ್ಯಕ್ಕೆ ಬರೋ ಲೈನ್ಗೆ ಸೆಂಟ್ರಲ್ ಸರ್ಕಸ್ ಅಂತ ಕರಿತೀವಿ. ಸೆಂಟ್ರಲ್ ಸರ್ಕಸ್ ಅದು ಮುಂದೆ ಡಿಸ್ಕಷನ್ ಮಾಡೋಣ ನಿಮಗೆ ಕನ್ಫ್ಯೂಸ್ ಆದರೆ. ಮತ್ತು ಆಸಿಪಿಟಲ್ ಲೋಬ್ಗೆ ಒಂದು ಗಡಿ ಭಾಗ ಅಥವಾ ಒಂದು ಎಂಡ್ ಆಫ್ ದಿ ಲೈನ್ ಬರುತ್ತೆ, ಅದಕ್ಕೆ ಪೆರೆಟೋ ಆಸಿಪಿಟಲ್ ಸರ್ಕಸ್ ಅಂತ ಬರುತ್ತೆ. ನೆಕ್ಸ್ಟ್ ಬನ್ನಿ ಈಗ ಡಿಸ್ಕಷನ್ ಮಾಡೋಣ. ಈಗ ದ ಪೋರ್ಷನ್ ಬಿಹೈಂಡ್ ದಿ ಈಗ ನೆಕ್ಸ್ಟ್ ಬರೋದು ಈ ಬ್ರೈನ್ ಬಗ್ಗೆ ಸರ್ಕೈ ಜೈರಿ ಈಗ ಓದಕ್ಕೆ ಹೋಗ್ತಿದ್ದೀವಿ. ದ ಪೋರ್ಷನ್ ಬಿಹೈಂಡ್ ದಿ ಸೆಂಟ್ರಲ್ ಸರ್ಕಸ್ and in front of the parietal occipital circus is called the parietal lobe. The portion behind the central circus called behind central circus and in front of the parietal occipital circus called parietal lobe. The portion behind the parietal occipital circus and secondary imaginary line behind the parietal occipital circus ಏನಂತೀವಿ, ಬಿಹೈಂಡ್. ಇದು ಈ ಲೈನ್ ಇರುತ್ತೆ, ಅದ್ರ ಬಿಹೈಂಡ್ ಆಗಿ ಇರುತ್ತೆ ಆಸಿಪಿಟಲ್ ಲೋಬ್ ಇರುತ್ತೆ. ನೆಕ್ಸ್ಟ್ ದ ಪೋರ್ಷನ್ ಬಿಹೈಂಡ್ ದಿ posterior ramus of the lateral sulcus and first imaginary line is the temporal lobe ಅಂತ ಕರಿತೀವಿ. ದಿಸ್ ಇಸ್ ದಿ ಟೆಂಪೊರಲ್ ಲೋಬ್. ಈಗ ನೆಕ್ಸ್ಟ್ ಬನ್ನಿ ಡಯಾಗ್ರಾಮ್ ಮೂಲಕ ಇದನ್ನು ಅರ್ಥ ಮಾಡ್ಕೊಳ್ಳೋಣ. ಓಕೆ, ಈ ಫಸ್ಟು ಗೈಸ್ ನೀವು ಈ ಥರ ಯು ಹ್ಯಾವ್ ಟು ರೈಟ್ ಲೈಕ್ ದಿಸ್ ಡಯಾಗ್ರಾಮ್. ಓಕೆ, ಡಯಾಗ್ರಾಮ್ ಬರೀಬೇಕು. ಡಯಾಗ್ರಾಮ್ ಬರೆದ್ಮೇಲೆ ದಿಸ್ ಈಸ್ ದಿ ಸಲ್ಕೈ ಜೈರಿ, ಆ ಥರ ಎಲ್ಲ ಜೈರಸ್ಸು ಮತ್ತು ಸಲ್ಕೈ ಅಂತ ನೇಮ್ ಆಗಿ ಮಾಡ್ತಾರೆ. ಅದೇ ಹೇಳ್ದಂಗೆ ನಾನು ಅಲ್ಲಿ ಇದು ಮಾಡ್ದಂಗೆ ಈ ಮಧ್ಯ ಮಿಡಲ್ ಆಫ್ ದಿ ಲೈನ್ ಇರುತ್ತಲ್ಲ, ಮಿಡಲ್ ಆಫ್ ದ ಲೈನಿಗೆ ಏನಂತೀವಿ ಅಂದರೆ ಸೆಂಟ್ರಲ್ ಸರ್ಕಸ್ ಅಂತ ಕರಿತೀವಿ. ಮತ್ತು ಆ ಮಿಡಲ್ ಆಫ್ ದ ಲೈನ್ ಬಿಹೈಂಡ್ ಇರುತ್ತಲ್ಲ, ಅದಕ್ಕೆ ಏನಂತೀವಿ ಪೋಸ್ಟ್ ಸೆಂಟ್ರಲ್ ಸರ್ಕಸ್ ಅಂತ ಕರಿತೀವಿ. ಪೋಸ್ಟ್ ಸೆಂಟ್ರಲ್ ಸರ್ಕಸ್, ದಿಸ್ ಈಸ್ ದಿ ಸೆಂಟ್ರಲ್ ಸರ್ಕಸ್, ಇದು ಪೋಸ್ಟ್ ಸೆಂಟ್ರಲ್ ಸರ್ಕಸ್. ಮತ್ತು ಇನ್ ಫ್ರಂಟ್ ಆಫ್ ದಿ ಸೆಂಟ್ರಲ್ ಸರ್ಕಸ್ ಕಾಲ್ಡ್ ಪ್ರೀ ಸೆಂಟ್ರಲ್ ಸರ್ಕಸ್ ಅಂತ ಕರಿತೀವಿ. ದಿಸ್ ಈಸ್ ದಿ ಪ್ರೀ ಸೆಂಟ್ರಲ್ ಸರ್ಕಸ್, ದಿಸ್ ಈಸ್ ಸೆಂಟ್ರಲ್ ಸರ್ಕಸ್, ದಿಸ್ ಇಸ್ ಪೋಸ್ಟ್ ಸೆಂಟ್ರಲ್ ಸರ್ಕಸ್ ಅಂತ ಕರಿತೀವಿ ಗೈಸ್. ಮತ್ತು ಅದು ಈ ಥರ ಎಲ್ಲ ಅವ್ರದ್ದು ಕಂಟಿನ್ಯೂಷನ್ ಇರುತ್ತೆ, ಅದೆಲ್ಲ ನೀವು ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಬರುತ್ತೆ ಅದ್ರದ್ದು ಫ್ರಂಟಲ್ ಲೋಬಲ್ ಬರುತ್ತೆ. ಯಾವುದಂದರೆ ಸುಪೀರಿಯರ್, ಇದಕ್ಕೆ ಏನಂತೀವಿ ಸುಪೀರಿಯರ್ ಫ್ರಂಟಲ್ ಸರ್ಕಸ್ ಅಂತ. ಇದಕ್ಕೆ ಸುಪೀರಿಯರ್ ಫ್ರಂಟಲ್ ಸರ್ಕಸ್ ಮತ್ತು ಸುಪೀರಿಯರ್ ಫ್ರಂಟಲ್ ಸರ್ಕಸ್. ಮತ್ತು ಇದು ಇನ್ಫೀರಿಯರ್ ಸೆಂಟ್ರಲ್ ಸರ್ಕಸ್ ಅಂತ ಬರುತ್ತೆ ಗೈಸ್. ಫಸ್ಟ್ ನೀವು ಇದು ಯಾವ ಸರ್ಕಸ್ ಅಂತ ನೆನ್ಪಿಟ್ಕೊಂಡ್ರೆ ಜಸ್ಟ್ ಅದ್ರ ಥರನೇ ಗೆರೆ ಹಾಕೊಂತ ಹೋಗ್ಬೋದು, ನಿಮಗೆ ಗೊತ್ತಾಗುತ್ತೆ. ಆಮೇಲೆ ಇದು ನೆಕ್ಸ್ಟ್ ಈ ಕಡೆ ಬರುತ್ತೆ ಸುಪೀರಿಯರ್, ಲೈಕ್ ಟೆಂಪೊರಲ್ ಲೋಬ್ದು ಬರುತ್ತೆ. ಇದರಲ್ಲಿ ಸುಪೀರಿಯರ್ ಟೆಂಪೊರಲ್ ಸರ್ಕಸ್ ಬರುತ್ತೆ, ಸುಪೀರಿಯರ್ ಮಿಡಲ್ ಟೆಂಪೊರಲ್ ಸರ್ಕಸ್ ಬರುತ್ತೆ, ಇನ್ಫೀರಿಯರ್ ಟೆಂಪೊರಲ್ ಸರ್ಕಸ್ ಬರುತ್ತೆ. ಮತ್ತು ಈ ಕಡೆ ಪೆರೆಟೋ ಆಸಿಪಿಟಲ್ ಸರ್ಕಸ್ ಲೈಕ್ ಬಿಹೈಂಡ್ ಇರುತ್ತೆ. ಬಿಹೈಂಡ್ ದಿ ಪೋಸ್ಟ್ ಸೆಂಟ್ರಲ್ ಸರ್ಕಸ್ ಈಸ್ ಕಾಲ್ಡ್ ಪೆರೆಟೋ ಆಸಿಪಿಟಲ್ ಸರ್ಕಸ್. ಪೆರೆಟೋ ಆಸಿಪಿಟಲ್ ಲ್ಯೂನೈಟ್ ಸರ್ಕಸ್ ಅಥವಾ ಆಸಿಪಿಟಲ್ ಸರ್ಕಸ್ ಅಂತ ಕರಿತೀವಿ. ನೆಕ್ಸ್ಟು ಅವರು ಸರ್ಕಸ್ ಆಯಿತು. ಸರ್ಕಸ್ ನೇಮ್ ಮಾಡಿದ್ಮೇಲೆ ಜೈರಸ್ನ ನಾವು ನೇಮ್ ಮಾಡಬೇಕು. ವಾಟ್ ಈಸ್ ಜೈರಸ್ ಹೇಳೋದಾದರೆ, ಈ ಸೆಂಟ್ರಲ್ ಸರ್ಕಸ್ ಇದೆಯಲ್ಲ, ಸೆಂಟ್ರಲ್ ಸರ್ಕಸ್ದು ಫ್ರಂಟ್ ಇರುತ್ತಲ್ಲ, ಫ್ರಂಟ್ ಮಧ್ಯದಲ್ಲಿ ಆ ಗ್ಯಾಪ್ ಬರುತ್ತಲ್ಲ, ಆ ಗ್ಯಾಪ್ಗೆ ಏನಂತೀವಿ ಅಂದರೆ ಸೆಂಟ್ರಲ್ ಜೈರಸ್ ಅಂತ ಕರಿತೀವಿ. ಮತ್ತು ಈ ಪ್ರೀ ಸೆಂಟ್ರಲ್ ಸರ್ಕಸ್ ಫ್ರಂಟಲ್ಲಿ ಇರುತ್ತಲ್ಲ, ಇದಕ್ಕೆ ಏನಂತೀವಿ ನಾವು ಪ್ರೀ ಸೆಂಟ್ರಲ್ ಜೈರಸ್ ಅಂತ ಕರಿತೀವಿ. ಮತ್ತು ಪೋಸ್ಟ್ ಸೆಂಟ್ರಲ್ ಜೈರಸ್ ಈ ಗೆರೆ ಇರುತ್ತಲ್ಲ, ಇದರಿಂದ ಫ್ರಂಟ್ ಇರೋದಕ್ಕೆ ಏನಂತೀವಿ ಪೋಸ್ಟ್ ಸೆಂಟ್ರಲ್ ಜೈರಸ್ ಅಂತ ಕರಿತೀವಿ. ಅದೇ ಥರ ಇದರಲ್ಲೂ ಬರುತ್ತೆ ಸುಪೀರಿಯರ್ ಫ್ರಂಟಲ್ ಜೈರಸ್, ಕಂಟಿನ್ಯೂಷನ್ ಪಾರ್ಟ್ ಈ ಕಡೆ ಬ್ಲಾಂಕ್ ಇರುತ್ತೆ ಇದು, ಮತ್ತು ಇನ್ಫೀರಿಯರ್ ಫ್ರಂಟಲ್ ಜೈರಸ್ ಅಂತ ಬರುತ್ತೆ. ಇದು ಹಾಗೆ ಗೈಸ್.
superior temporal gyrus, ಈ middle temporal gyrus and inferior temporal gyrus. This is the diagram. ಅರ್ಥ ಆಯಿತು. ಮತ್ತು ಈಗ ಸುಪೀರಿಯರ್ ಇದ್ರ ಬಗ್ಗೆ ಬರೀಬೇಕು. ಇದು ಡಯಾಗ್ರಾಮ್ ಬರೆದ್ಮೇಲೆ ಈ ಡಯಾಗ್ರಾಮ್ ನೋಡ್ಕೊಂಡು ನೀವು ಈ ಸುಪೀರಿಯರ್ ಲ್ಯಾಟರಲ್ ಸರ್ಫೇಸ್ದು ಪಾಯಿಂಟ್ ಬರ್ಕೊಂಡು ಹೋದರೆ ನಿಮಗೆ ಈಸಿ ಆಗುತ್ತೆ. ಮತ್ತು ಇನ್ವಿಜಿಲೇಟರ್ಸ್ಗಳ ಕೂಡ ಈಸಿ ಆಗುತ್ತೆ ವ್ಯಾಲ್ಯೂಯೇಟ್ ಮಾಡೋಕ್ಕೆ. ಬರೀ ಸುಪೀರಿಯರ್ ಲ್ಯಾಟರಲ್ ಸರ್ಫೇಸ್ದು ಹೇಳೋಣ. ಫಸ್ಟ್ ಹೇಳ್ತಾನೆ ಸೆಂಟ್ರಲ್ ಸರ್ಕಸ್. ಈ ಸೆಂಟ್ರಲ್ ಸರ್ಕಸ್ ಇಟ್ ಬಿಗೇನ್ಸ್ ಫ್ರಮ್ ದಿ ಮೀಡಿಯಲ್ ಸರ್ಫೇಸ್. ಸೆಂಟ್ರಲ್ ಸರ್ಕಸ್ ಅಂತ ಹೇಳ್ದಂಗೆ ದ ಸೆಂಟ್ರಲ್ ಸರ್ಕಸ್ ಇಸ್ ಬಿಗೇನ್ಸ್ ಫ್ರಮ್ ದಿ ಮೀಡಿಯಲ್ ಸರ್ಫೇಸ್, crosses the superior-medial margin and extends into superior-lateral surface. The central circus begins from the central circus, begins from the medial surface. ಅದು ಹೇಳೋದನ್ನ ಹತ್ರ ಆಗುತ್ತೆ. ಮತ್ತು ಲ್ಯಾಟರಲ್ ಸರ್ಕಸ್ ಅಂದರೆ ಏನಂದರೆ ಇಟ್ ಬಿಗೇನ್ಸ್ ದಿ ಇನ್ಫೀರಿಯರ್ ಸರ್ಫೇಸ್ ಆ್ಯಂಡ್ ಎಕ್ಸ್ಟೆನ್ಸ್ ಸುಪೀರಿಯರ್ ಲ್ಯಾಟರಲ್ ಸರ್ಫೇಸ್ ವೇರ್ ಇಟ್ ಡಿವೈಡ್ಸ್. ಲ್ಯಾಟರಲ್ ಸರ್ಕಸ್ ಅಂದರೆ ಬ್ರೈನ್ದು ಡೌನ್ ಪಾರ್ಟ್ ಇರುತ್ತೆ, ಅದಕ್ಕೆ ಲ್ಯಾಟರಲ್ ಸರ್ಕಸ್ ಅಂತ ಕರಿತೀವಿ. ಇಟ್ ಬಿಗೇನ್ಸ್ ಇನ್ಫೀರಿಯರ್, ದಿಸ್ ಈಸ್ ಕಾಲ್ಡ್ ಈ ಡೌನ್ ಸರ್ಫೇಸಿಗೆ ಇನ್ಫೀರಿಯರ್ ಸರ್ಫೇಸ್ ಅಂತ ಕರಿತೀವಿ. ಮತ್ತು ಪೆರೇಟೋ ಆಸಿಪಿಟಲ್ ಸರ್ಕಸ್ ಅಂದರೆ ಇಟ್ ಬಿಗೇನ್ಸ್ ಫ್ರಮ್ ದಿ ಮೀಡಿಯಲ್ ಸರ್ಫೇಸ್. ಅಂದರೆ ಮೀಡಿಯಲ್ ಸರ್ಫೇಸಿಂದ ಸ್ಟಾರ್ಟ್ ಆಗುತ್ತೆ ಮತ್ತು ಕಟ್ಸ್ ಇಂಟು ಸುಪೀರಿಯರ್ ಮೀಡಿಯಲ್ ಮಾರ್ಜಿನ್. ಇದು ಸ್ಟಾರ್ಟ್ ಆಗೋದು ಮೀಡಿಯಲ್ ಸರ್ಫೇಸಿಂದ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಕಟ್ಸ್ ಇಂಟು ಸುಪೀರಿಯರ್ ಮೀಡಿಯಲ್ ಮಾರ್ಜಿನ್ ಆಗುತ್ತೆ. ನೆಕ್ಸ್ಟು ಇದು 3 ಪಾರ್ಟು, ಒಂದು ಫ್ರಂಟಲ್ ಆಗಿರುತ್ತೆ, ಒಂದು ಸೆಂಟ್ರಲ್ಲು ಮತ್ತು ಒಂದು ಇನ್ಫೀರಿಯರು ಮತ್ತು ಮತ್ತೊಂದು ಟೆಂಪೋರಲ್ ಆಯಿತು. ನೆಕ್ಸ್ಟು ಸೆಂಟ್ರಲ್ ನೋಡೋಣ. ಪ್ರೀ ಸೆಂಟ್ರಲ್ ಪೋಸ್ಟ್ ಸೆಂಟ್ರಲ್ ಅಂತ ಇರುತ್ತಲ್ಲ ಆ ಥರ. ಸೆಂಟ್ರಲ್ ಸರ್ಕಸ್ದು ಪ್ರೀಯಾಗಿ ಏನಿರುತ್ತೆ ಪ್ರೀ ಸೆಂಟ್ರಲ್ ಸರ್ಕಸ್ ಅಂತ ಇರುತ್ತೆ. ಇಟ್ ಲೈಸ್ ಇನ್ ಫ್ರಂಟ್ ಆಫ್ ದಿ ಸೆಂಟ್ರಲ್ ಸರ್ಕಸ್. ಪ್ರೀ ಸೆಂಟ್ರಲ್ ಸರ್ಕಸ್ ಇಟ್ ಲೈಸ್ ಇನ್ ಫ್ರಂಟ್ ಆಫ್ ದಿ ಪ್ರೀ ಸೆಂಟ್ರಲ್ ಸರ್ಕಸ್ ಆ್ಯಂಡ್ ಪ್ಯಾರಲ್ ಟು ಸೆಂಟ್ರಲ್ ಸರ್ಕಸ್, ಅದಕ್ಕೆ ಪ್ರೀ ಸೆಂಟ್ರಲ್ ಸರ್ಕಸ್ ಅಂತ ಕರಿತೀವಿ. ಮತ್ತು ಸುಪೀರಿಯರ್ ಫ್ರಂಟಲ್ ಸರ್ಕಸ್ ಆ್ಯಂಡ್ ಇನ್ಫೀರಿಯರ್ ಫ್ರಂಟಲ್ ಸರ್ಕಸ್. ದೀಸ್ ಸರ್ಕಸ್ ಆರ್ ಎಕ್ಸ್ಟೆಂಡ್ ಫಾರ್ವರ್ಡ್ ಫ್ರಮ್ ದಿ ಪ್ರೀ ಸೆಂಟ್ರಲ್ ಸರ್ಕಸ್. ಇದು ಸೆಂಟ್ರಲ್ ಸರ್ಕಸ್ಸಿಂದ ಫಾರ್ವರ್ಡ್ ಆಗಿರುತ್ತೆ ಫ್ರಂಟಲ್ ಸರ್ಕಸ್ ಆ್ಯಂಡ್ ಇನ್ಫೀರಿಯರ್ ಫ್ರಂಟಲ್ ಸರ್ಕಸ್ ಅಂತ ಕರಿತೀವಿ. ಅಷ್ಟೇ ಈಸಿ ಇರುತ್ತೆ. ಇದು ಇಂಪಾರ್ಟೆಂಟ್ ಕ್ವಶನ್ ಬಿಕಾಸ್ ವಿ ಹ್ಯಾವ್ ಟು ಲರ್ನ್. ಆ್ಯಂಡ್ ಆಮೇಲೆ ಪೋಸ್ಟ್ ಸೆಂಟ್ರಲ್ ಸರ್ಕಸಲ್ಲಿ ಇದು ಇಟ್ ಲೈಸ್ ಜಸ್ಟ್ ಬಿಹೈಂಡ್ ಆ್ಯಂಡ್ ಪ್ಯಾರಲ್ ಟು ದಿ ಸೆಂಟ್ರಲ್ ಸರ್ಕಸ್. ಆಮೇಲೆ ಗೈಸ್ ಟ್ರಾನ್ಸ್ಫರ್ ಪೆರಿಟಲ್ ಸರ್ಕಸ್ ಅಂತ ಬರುತ್ತೆ. ಟ್ರಾನ್ಸ್ಫರ್ ಪೆರಿಟಲ್ ಸರ್ಕಸ್ ಅಂದರೆ ಇದೇನಂತಾರೆ ಪೆರಿಟೋ ಆಸಿಪಿಟಲ್ ಸರ್ಕಸ್ ಅಲ್ಲಿ ಬರುತ್ತೆ ಗೈಸ್. ಡಿವೈಡ್ಸ್ ಇಂಟು ಪೆರಿಟಲ್ ಲೋಬ್ ಆ್ಯಂಡ್ ಸುಪೀರಿಯರ್ ಪೆರಿಟಲ್ ಲೋಬಿಲ್ ಆ್ಯಂಡ್ ಇನ್ಫೀರಿಯರ್ ಪೆರಿಟಲ್ ಲೋಬಿಲ್ ಆಗಿರುತ್ತೆ. ಮತ್ತು ಸುಪೀರಿಯರ್ ಆ್ಯಂಡ್ ಇನ್ಫೀರಿಯರ್ ಟೆಂಪೋರಲ್ ಸರ್ಕಸ್ ಅಂದರೆ ಇದು ಟೆಂಪೋರಲ್ ಆಗಿರುತ್ತೆ, ಲೈಕ್ ಕೆಳಗಿರುತ್ತೆ. ಬ್ರೈನ್ದು ಕೆಳಗಿನ ಪಾರ್ಟ್ಗೆ ಟೆಂಪೋರಲ್ ಅಂತ ಕರಿತೀವಿ. ಸುಪೀರಿಯರ್ ಆ್ಯಂಡ್ ಇನ್ಫೀರಿಯರ್ ಟೆಂಪೋರಲ್ ಸರ್ಕಸ್. ದೀಸ್ ಸರ್ಕಸ್ ಡಿವೈಡ್ ದಿ ಟೆಂಪೋರಲ್ ಲೋಬ್ ಇಂಟು ಸುಪೀರಿಯರ್ ಆ್ಯಂಡ್ ಮಿಡಲ್ ಆ್ಯಂಡ್ ಇನ್ಫೀರಿಯರ್ ಟೆಂಪೋರಲ್ ಜೈರಿ. ಲೈಕ್ ದೀಸ್ ಸರ್ಕಸ್ ಆರ್ ಡಿವೈಡ್ಸ್ ಟೆಂಪೋರಲ್ ಲೋಬ್ ಅಂದರೆ ಡೌನ್ ಆಫ್ ದಿ ಬ್ರೈನ್ ಇಂಟು ದಿ ಸುಪೀರಿಯರ್, ಮಿಡಲ್ ಆ್ಯಂಡ್ ಇನ್ಫೀರಿಯರ್ ಟೆಂಪೋರಲ್ ಜೈರಸ್ ಆ್ಯಂಡ್ sulci. And lunate sulcus is also called as an occipital sulcus. It is curved sulcus lies just in front of the occipital pole of the superior lateral margin. ಥ್ಯಾಂಕ್ಸ್ ಗೈಸ್ ನಮ್ಮ ವಿಡಿಯೋ ನೋಡೋದಕ್ಕೆ. ಮತ್ತು ಈ ಕ್ವಶನ್ನು 10 ಮಾರ್ಕಿಗೆ ಪಕ್ಕ ಕೇಳ್ತಾರೆ, ಇದನ್ನು ಓದ್ಕೊಳ್ಳಿ ಆಯಿತಾ. ಥ್ಯಾಂಕ್ಸ್ ಫಾರ್